ಕಾಂಗ್ರೆಸ್ ಮತ್ತು ಬಿಜೆಪಿಯ ನಡುವೆ ನಡೀತಾ ಇದ್ದಂತಹ ಚೊಂಬಿನ ವಾರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ದಳಪತಿಗಳು ಕೂಡ ಎಂಟ್ರಿಯನ್ನು ಕೊಟ್ಟಿದ್ದಾರೆ. ರಾಜ್ಯದಲ್ಲಿ ಈ ಮೂಲಕ ಜೋರಾಗ್ತಾ ಇದೆ ಚೊಂಬು ಪಾಲಿಟಿಕ್ಸ್. ಕಾಂಗ್ರೆಸ್ ವಿರುದ್ಧ ಎಚ್.ಡಿ. ಕುಮಾರಸ್ವಾಮಿ ಅವರು ಗುಡುಗಿದ್ದಾರೆ. ದೇಶದಲ್ಲಿ ಮೋದಿ ಸರ್ಕಾರ ಅಕ್ಷಯ ಪಾತ್ರೆಯೇ. ಎಚ್.ಡಿ. ಕುಮಾರಸ್ವಾಮಿ ಅವರ ಮಾತಿದು. ಕಾಂಗ್ರೆಸ್ಗೆ ಟೀಕೆ ಬಿಟ್ಟು ಅಭಿವೃದ್ಧಿಯ ಬಗ್ಗೆ ಮಾತನಾಡುವುದಕ್ಕಿಲ್ಲ. ಕಾಂಗ್ರೆಸ್ನವರಿಗೆ ಜನರೇ ಬುದ್ಧಿ ಕಲಿಸ್ತಾರೆ. ಕಾಂಗ್ರೆಸ್ ವಿರುದ್ಧ ಎಚ್.ಡಿ. ಕುಮಾರಸ್ವಾಮಿ ಅವರು ವಾಗ್ದಾಳಿಯನ್ನ ನಡೆಸಿದ್ದು ಹೀಗೆ. ಈ ಟೀಕೆಗಳು ಬಿಟ್ಟು ಅವರ ಅಭಿವೃದ್ಧಿ ವಿಷಯ ಮಾತಾಡಲಿಕ್ಕೆ ಸಬ್ಜೆಕ್ಟೇ ಇಲ್ಲ. ಅದರಿಂದ ಅವರ ಟೀಕೆಗಳಿಗೆ ಜನ ಇವತ್ತು ಬುದ್ಧಿ ಕಲಿಸ್ತಕ್ಕಂಥ ದಿನ ದೂರ ಇಲ್ಲ, ಕಲಿಸ್ತಾರೆ. ಇವತ್ತು ಅಭಿವೃದ್ಧಿ ನೀವು ನೋಡಿದಾಗ ದೇಶದಲ್ಲಿ ನರೇಂದ್ರ ಮೋದಿ ಅವರ ಸರ್ಕಾರ ಅಕ್ಷಯ ಪಾತ್ರ. ಕಾಂಗ್ರೆಸ್ನವರಿಗೆ ಈ ಟೀಕೆಗಳು ಬಿಟ್ಟು ಅವರ ಅಭಿವೃದ್ಧಿ ವಿಷಯ ಮಾತಾಡಲಿಕ್ಕೆ ಸಬ್ಜೆಕ್ಟೇ ಇಲ್ಲ. ಅದರಿಂದ ಅವರ ಟೀಕೆಗಳಿಗೆ ಜನ ಇವತ್ತು ಬುದ್ಧಿ ಕಲಿಸ್ತಕ್ಕಂಥ ದಿನ ದೂರ ಇಲ್ಲ, ಕಲಿಸ್ತಾರೆ. ಇವತ್ತು ಅಭಿವೃದ್ಧಿ ನೀವು ನೋಡಿದಾಗ ದೇಶದಲ್ಲಿ ನರೇಂದ್ರ ಮೋದಿ ಅವರ ಸರ್ಕಾರ ಅಕ್ಷಯ ಪಾತ್ರ. ಕಾಂಗ್ರೆಸ್ನವರಿಗೆ ಈ ಟೀಕೆಗಳು ಬಿಟ್ಟು ಇದು ಎಚ್.ಡಿ. ಕುಮಾರಸ್ವಾಮಿ ಅವರ ಮಾತು. ನಿನ್ನೆ ಚಿಕ್ಕಬಳ್ಳಾಪುರದಲ್ಲಿ ಬಹಿರಂಗ ಸಮಾವೇಶದಲ್ಲಿ ದೇವೇಗೌಡರು ಈ ಕಾಂಗ್ರೆಸ್ ನಿಗರ ಚೊಂಬು ಆರೋಪಕ್ಕೆ ತಿರುಗೇಟನ್ನು ಕೊಟ್ಟಿದ್ರು. ಇದು ಚೊಂಬಲ್ಲ, ಅಕ್ಷಯ ಪಾತ್ರೆ ಅಂಥೇಳಿ ವ್ಯಾಖ್ಯಾನವನ್ನು ಮಾಡಿದ್ರು. ಅದೇ ದಾಟಿಯಲ್ಲಿಯೇ ಈಗ ಎಚ್.ಡಿ. ಕುಮಾರಸ್ವಾಮಿ ಅವರು ಕೂಡ ಮಾತನಾಡಿರುವಂತಹದ್ದು. ಕಾಂಗ್ರೆಸ್ನ ಚೊಂಬು ಜಾಹೀರಾತಿಗೆ ತಿರುಗೇಟನ್ನು ಕೊಟ್ಟಿದ್ದಾರೆ.